ಆಸೆ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯನ್ನು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ ಆರಂಭದಲ್ಲಿ ಇಲ್ಲಿ ಸೂರ್ಯ ಮೀನನ್ಗೆ ಅಂತ ಹೇಳಿ ಗೋಬಿನ ತೆಗೆದುಕೊಂಡು ಬಂದಿರ್ತಾರೆ. ಆಗ ಯಾಕ್ರಿ ಇಷ್ಟೊಂದೆಲ್ಲ ಯಾಕೆ ತೊಗೊಂಬರಕ್ಕೆ ಹೋಗಿದ್ರಿ, ಮನೆಯವ್ರಿಗೆ ಎಲ್ರಿಗೂ ಕೂಡ ತೊಗೊಂಬರ್ಬೇಕಲ್ವಾ, ನನಗೊಬ್ಳಿಗೆ ತೊಗೊಂಬಂದರೆ ಹೇಗಿರುತ್ತೆ ಹೇಳಿ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅಲ್ವೇ, ಮನೆಯವ್ರಿಗೆ ನೀನು ಬೇಕಾಗಿದ್ದನ್ನೆಲ್ಲ ಮಾಡ್ತೀಯ, ಮನೆಯವರು ನಿನಗೇನು ಬೇಕು ಅಂತ ಹೇಳಿ ಕೇಳ್ತಾರ, ಅಟ್ಲೀಸ್ಟ್ ನಿನ್ನನ್ನು ಮಾತಾಡಿಸ್ತಾರ? ಎಲ್ಲರೂ ಆರ್ಡರ್ ಮಾಡೋರೆ, ಸುಮ್ಮನೆ ತಿನ್ನು, ನೀನು ಪೆದ್ದಿ, ನೀನು ಗಂಡನ ಮಾತನಾದರೂ ಕೇಳು ಅಂತ ಹೇಳಿ ಸೂರ್ಯ ಬೈತಾ ಇರ್ತಾನೆ. ಹಾಗೆ ಪ್ಲೇಟ್ ಕೂಡ ಬೇಕಾಗಿರುತ್ತೆ. ಸರಿ ಇರಿ, ಪ್ಲೇಟ್ನ ತೊಗೊಂಬರ್ತೀನಿ ಅಂತೇಳಿ ಮೀನಾ ಹೋಗ್ತಾಳೆ. ಇರು, ನಾನೇ ಹೋಗಿ ತೊಗೊಂಬರ್ತೀನಿ ಅಂತ ಹೇಳಿ ಸೂರ್ಯ ಹೋಗ್ತಾ ಇದ್ದಾನೆ. ಹೋಗಿ ಅಲ್ಲಿ ಡೈನಿಂಗ್ ಟೇಬಲ್ ಹತ್ರ ಹೋಗ್ತಿದ್ದಾನೆ. ಅಷ್ಟೊತ್ತಿಗೆ ಅಲ್ಲಿ ಅವರಮ್ಮ ಶಾಂತಿ ಕೂಡ ಇರ್ತಾಳೆ. ಶಾಂತಿಗೆ ರೇಗಿಸ್ಬೇಕಲ್ಲ ಅಂಥೇಳಿ ಸೂರ್ಯ, ಯಪ್ಪ ಎಷ್ಟು ಚೆನ್ನಾಗಿತ್ತು ಗೋಬಿ, ಡಾಲು ಮತ್ತು ಕ್ರಂಚಿಯಾಗಿತ್ತು, ತುಪ್ಪ ಹಾಕಿ ಚಪಾತಿ ಕೊಟ್ಟಿದ್ದ, ಚಪಾತಿ ರೋಲ್ ಮಾತ್ರ ಸಖತ್ತಾಗಿತ್ತು. ಎಷ್ಟು ರಶ್ ಇತ್ತು ಗೊತ್ತಾ ಸಕ್ಕರೆ, ಅಲ್ಲಿ ಸಖತ್ ರಶ್ ಇದ್ದರೂ ಕೂಡ ನಾನಂತೂ ತೊಗೊಂಬಂದೆ ಅಂತೇಳಿ ಹೇಳ್ತಾ ಇರ್ತಾರೆ. ಹಾಗಾದರೆ ನಾಳೆ ಎಲ್ಲರಿಗೂ ಕೂಡ ತೊಗೊಂಬಂದ್ಬಿಡೋ ಅಂತ ಹೇಳಿ ಶಾಂತಿ ಹೇಳ್ತಾ ಇರ್ತಾರೆ. ಎಲ್ರಿಗ ಯಾಕೆ ಬಂದುಬಿಡು, ಮತ್ತು ನಿಮ್ಮ ಮನೆಯಲ್ಲಿ ಇಷ್ಟು ಜನ ಇದ್ದೀರಾ, ನನ್ನ ಹೆಂಡ್ತಿಗೆ ಯಾರಾದರೂ ಕೇಳಿದ್ಯಾ, ಊಟ ಮಾಡಿದ್ಯಾ, ನೀರು ಕುಡ್ದಿದ್ಯಾ ಅಂತ ಹೇಳಿ? ಆಗಿದ್ಮೇಲೆ ನಾನು ಯಾಕೆ ತರಬೇಕು? ಈ ಮನೆಯಲ್ಲೆಲ್ಲ ಇರೋರು ರಾಕ್ಷಸರು, ಯಾರು ಮನುಷ್ಯರು ಅಂತ ಇಲ್ಲ. ನಿಮ್ಮನ್ನು ಸಾಕೋದು ನನ್ನ ಕರ್ತವ್ಯ, ಅದು ಒಪ್ಕೊತೀನಿ, ಅಪ್ಪ ಅಮ್ಮನ್ನ ಸಾಕಬೇಕು. ಆದರೆ ಆ ಮೇಕಪ್ ಆಂಟಿನೂ ಆ ಶ್ರುತಿನೂ ನಾನು ಯಾಕೆ ಸಾಕಬೇಕು? ಆ ಪೌಡ್ರಮ್ಮನ್ನು ಅವಳನ್ನು ಸಾಕೋದಕ್ಕೆ ನಾನೇನಲ್ಲ. ಅವ್ರ ಗಂಡಂದರು ಅವ್ರನ್ನ ಸಾಕ್ಕೊಳ್ಳಿ, ಅವ್ರಿಗೆ ಬೇಕಿದ್ದನ್ನ ಅವ್ರು ಬಂದು ಅಡುಗೆ ಮನೆಯಲ್ಲಿ ಮಾಡ್ಕೊಂಡು ತಿನ್ನಲಿ. ನನ್ನ ಹೆಂಡ್ತಿ ಏನೋ ಬಿಟ್ಟು ಬಿದ್ದಿಲ್ಲ ಅಂತೇಳಿ ಸೂರ್ಯ ಹೇಳಿಬಿಟ್ಟು ಹೋಗ್ತಾ ಇದ್ದಾನೆ. ಇನ್ನು ಒಳಗಡೆ ಹೋದಾಗ ಅಲ್ಲಿ ಕೇಳ್ತಾ ಇದ್ದಾಳೆ, ಏನ್ರಿ ಅಷ್ಟು ಧೈರ್ಯವಾಗಿ ನನ್ನ ಹೆಂಡ್ತಿ ಅಂತ ಹೇಳ್ತಾ ಇದ್ದೀರಲ್ಲ, ನೀವು ಇಷ್ಟೊಂದು ಸವಾಲು ಹಾಕಿ ಬರ್ತಾ ಇದ್ದೀರಲ್ಲ ಅಂತೇಳಿ ಮೀನಾ ಕೇಳ್ತಾ ಇದ್ದಾಳೆ. ಹೂನೇ, ನನ್ನ ಹೆಂಡ್ತಿ ತಾನೇ, ಇನ್ನೇನು ಬೇರೆಯವ್ರ ಹೆಂಡ್ತಿ ಅಂತ ಹೇಳೋದಕ್ಕಾಗುತ್ತಾ? ಈ ಮನೆಯಲ್ಲಿ ನಿನಗೊಂದು ಸ್ಥಾನಮಾನ ಅನ್ನೋದು ಸಿಗಬೇಕು. ಅಲ್ಲಿವರೆಗೂ ನಾನು ನಿನ್ನ ಒಂಟಿಯಾಗಿ ಬಿಡಲ್ಲ ಅಂತೇಳಿ ಹೇಳ್ತಿರ್ತಾರೆ. ಹಾಗೆ ನೋಡು, ಇದನ್ನು ಫಸ್ಟು ಖಾರ ಇರೋದನ್ನ ತಿನ್ನಬೇಕು, ಆಮೇಲೆ ಚಪಾತಿ ರೋಲ್ನ ತಿನ್ನಬೇಕು ಅಂತ ಹೇಳ್ತಿರ್ತಾರೆ. ಹಾಗೆ ಅವರಿಬ್ಬರು ಕೂಡ ತಮಾಷೆಯಾಗಿ ಜಾಲಿಯಾಗಿ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಮೀನನ್ಗೆ ಕೂಡ ತುಂಬ ಖುಷಿ ಆಗ್ತಾ ಇರುತ್ತೆ. ನನಗೋಸ್ಕರ ನನ್ನ ಗಂಡ ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇದ್ದಾರಲ್ಲ, ಎಷ್ಟೊಂದೆಲ್ಲ ತೊಗೊಂಬರ್ತಾ ಇದ್ದಾರೆ ಅಂತೇಳಿ ಅವಳಿಗೆ ಖುಷಿಯಾಗಿ ಅವಳು ಕೂಡ ಆಕಾಶದಲ್ಲಿ ಹಾರಾಡ್ತಾ ಇರ್ತಾಳೆ. ಹೀಗೆ ಮಾರನೇ ದಿನ ಕೂಡ ಆಗುತ್ತೆ. ಮೀನಾ ರಂಗೋಲಿನ ಹಾಕ್ತಾ ಇರ್ತಾರೆ. ಆಗ ಸೂರ್ಯ ಆಚೆ ಬರ್ತಾ ಇದ್ದಾನೆ. ಏನೇ ಒಳಗೆಲ್ಲ ಹುಡುಕ್ತಾ ಇದ್ದೀನಿ ನೀನು ನೋಡಿದ್ರೆ ಇಲ್ಲಿದೆಯಾ ಅಂತೇಳಿ ಹೇಳ್ತಿದ್ದಾರೆ. ಊರಿ ರಂಗೋಲಿ ಹಾಕ್ಬೇಕಲ್ಲ, ನೀವು ಹೋಗೋ ಅಷ್ಟರಲ್ಲಿ ಹೊಸ್ಲೆಲ್ಲ ಒರೆಸಿ ರಂಗೋಲಿ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತೇಳಿ ಹೇಳ್ತಿರ್ತಾರೆ. ಇದನ್ನೆಲ್ಲ ನಾನು ಹೋದ್ಮೇಲೂ ಕೂಡ ಮಾಡ್ಕೊಬೋದಲ್ವ ಅಂತೇಳಿ ಹೇಳ್ತಾ ಇರ್ತಾನೆ. ಹಾಗೆಲ್ಲ ಮಾಡಬಾರ್ದು ರೀ, ಗಂಡ ಹೋದ್ಮೇಲೆ ನಾವು ಹೊಸ್ಲನ್ನ ಒರೆಸ್ಬಾರ್ದು ಅಂತೇಳಿ ಹೇಳ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಇಲ್ಲಿ ಬುಡ್ಬುಡ್ಕೇನೋ ಬರ್ತಾ ಇದ್ದಾರೆ. ಬಂದ್ಬಿಟ್ಟು ಶುಭವಾಗುತ್ತೈತೆ, ನಿಮಗೆ ಶುಭವಾಗುತ್ತೈತೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಲಕ್ಕಿ ನುಡಿತಾ ಇದೆ ಅಂತೇಳಿ ಹೇಳ್ತಿದ್ದಾರೆ. ನೀನು ಅದೃಷ್ಟ ದೇವತೆನಮ್ಮ, ನೀನು ಗಂಡನ ಪಾಲಿಗೆ ಅದೃಷ್ಟ ದೇವತೆಯಾಗಿ ಈ ಮನೆನ ಬೆಳಗ್ತಾ ಇದೆಯಾ. ಹೌದಪ್ಪ, ನೀನು ಕೂಡ ಅಷ್ಟೇ, ನಿನ್ನ ಕೋಪನ ಕಂಟ್ರೋಲ್ ಮಾಡ್ಕೊಬೇಕು, ಆವಾಗ ನಿನ್ನ ಹೆಂಡ್ತಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತೇಳಿ ಹೇಳ್ತಿದ್ದಾರೆ. ಸೂರ್ಯನಿಗೂ ಕೂಡ ಖುಷಿಯಾಗ್ಬಿಟ್ಟು ಸೂರ್ಯ 50 ರೂಪಾಯಿನ ಕೊಡ್ತಾ ಇದ್ದಾನೆ. ನೀನು ದುಡ್ಡು ಕೊಟ್ಟೆ ಅಂತ ನಾನು ಹೇಳ್ತಿಲ್ಲ, ಹಾಲಕ್ಕಿ ನುಡಿತಾ ಇದೆ ಅಂತೇಳಿ ಇನ್ನೂ 50 ರೂಪಾಯಿನ ಕೊಡ್ತಾ ಇದ್ದಾನೆ. ಮತ್ತು ನಿನ್ನ ಹೆಂಡ್ತಿ ಯಾವಾಗಲೂ ಕೂಡ ನಿನ್ನ ಶ್ರೇಯಸ್ಗೆ ಬಯಸ್ತಾ ಇರ್ತಾಳೆ ಅಂತ ಹಾಲಕ್ಕಿಯವನು ಹೇಳ್ತಾ ಇರ್ತಾನೆ. ಹಾಗೆ ಹಾಲಕ್ಕಿಗೂ ಕೂಡ ದುಡ್ಡು ಕೊಟ್ಬಿಟ್ಟು ಸೂರ್ಯ ಕೂಡ ಅಲ್ಲಿಂದ ಹೊರಟೋಗ್ತಾನೆ. ನೋಡು, ಗಂಡನ ಮಾತನ್ನು ಕೂಡ ನೀನು ಕೇಳಬೇಕಮ್ಮ, ಅವನಿಗೆ ನೀನು ವಿರುದ್ಧವಾಗಿ ಮಾತಾಡಬಾರ್ದು ಅಂತ ಹೇಳಿ ಹಾಲಕ್ಕಿಯವರು ಹೇಳ್ತಾ ಇರ್ತಾರೆ. ಈಗಲಾರ್ದು ಕೇಳ್ದ, ನನ್ನ ಮಾತನ್ನ ನೀನು ಕೇಳಬೇಕು ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಮೀನಾಗೆ ಇಲ್ಲಿ ಅಜ್ಜಿ ಫೋನ್ ಮಾಡ್ತಾ ಇದ್ದಾರೆ. ಫೋನ್ ಮಾಡಿಬಿಟ್ಟು, ಏನೇ ಮೊಮ್ಮಗಳೇ, ನಿನ್ನ ತುಂಬ ಪ್ರೀತಿಯಿಂದ ಅಂದ್ಕೊಂಡಿದ್ದೆ, ಯಾವಾಗಲೂ ಕೂಡ ನನ್ನನ್ನು ಇಷ್ಟಪಡ್ತೀಯಾ ಅಂತ ಅಂದ್ಕೊಂಡಿದ್ರೆ ಒಂದಿಲ್ಲೂ ಕೂಡ ಫೋನೇ ಮಾಡಿಲ್ವಲ್ಲೇ ಅಂತೇಳಿ ಹೇಳ್ತಿರ್ತಾರೆ. ಇಲ್ಲ ಅಜ್ಜಿ, ಹಾಗೇನಿಲ್ಲ, ಸ್ವಲ್ಪ ಕೆಲಸ ಇತ್ತು, ಬ್ಯುಸಿ ಇತ್ತು ಅಂತೇಳಿ ಹೇಳ್ತಿರ್ತಾರೆ. ಏನೋ ಒಂದು ನೆಪ ಹೇಳ್ತೀರ ನೀವು. ಸರಿ, ಮನೆಯೆಲ್ಲ ಹೇಗಿದ್ದಾರೆ ಅಂತೇಳಿ ಹೇಳ್ತಿರ್ತಾರೆ. ಎಲ್ಲರೂ ಚೆನ್ನಾಗಿದ್ದಾರೆ ಅಜ್ಜಿ, ನೀವು ಹೇಗಿದ್ದೀರಾ ಅಂತೇಳಿ ಕೇಳ್ತಾ ಇರ್ತಾರೆ. ಹೌದು, ನಾನು ಕೂಡ ಚೆನ್ನಾಗಿದ್ದೀನಿ. ಅಂದರೆ ವಿಷಯ ಏನಂದರೆ, ನಮ್ಮ ರವಿಗೆ
ರವಿಗೊಂದು ಒಳ್ಳೆ ಹುಡುಗಿ ನೋಡಿದ್ದೀನಿ ಕಣೆ, ಆದಷ್ಟು ಬೇಗ ಅದನ್ನೆಲ್ಲ ಕರ್ಕೊಂಡು ಇನ್ನು ಮನೆಗೆ ಬಂದ್ಬಿಡ್ತೀನಿ, ಮಾತುಕತೆ ಆಡಿ ಮುಗಿಸ್ಬಿಡೋದೆ, ಅವ್ರನ್ನೆಲ್ಲ ಒಪ್ಪಿಸಿದ್ದಾಗೈತೆ ಅಂತೇಳಿ ಅಜ್ಜಿ ಹೇಳ್ತಾ ಇರ್ತಾಳೆ. ಸರಿ ಅಮ್ಮ, ನೀವು ಹುಡುಗಿ ನೋಡಿದ್ದೀರಾ ಅಂದರೆ ಇಲ್ಲಿ ಅಜ್ಜಿಗೆ ವಿಷಯ ಗೊತ್ತಿರೋದಿಲ್ಲ. ಇಲ್ಲಿ ಗೊತ್ತಾದರೆ ಅಜ್ಜಿ ಏನು ಟೆನ್ಷನ್ ಮಾಡ್ಕೊತಾರೋ, ಗಾಬರಿ ಮಾಡ್ಕೊತಾಳೋ ಅಂತ ಮೀನಾ ಇವಾಗ ಯಾಕೆ ನೋಡೋಕೆ ಹೋದ್ರಿ ಅಜ್ಜಿ ಅಂತೇಳಿ ಹೇಳ್ತಿರ್ತಾರೆ. ಇವಾಗ ಅಂದರೆ ನಮ್ಮ ರವಿಗೆ ವಯಸ್ಸು ತಾನೇ, ಮದುವೆ ಆಗೋ ವಯಸ್ಸು, ಅದಕ್ಕೆ ಹುಡುಗಿ ನೋಡಿದ್ದೀನಿ ಅಂತ ಹೇಳ್ತಿರ್ತಾರೆ. ಅವಳು ತೊದ್ಲಲ್ಲಿ ನೋಡಿ ಮೀನಾ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಏನೇ ಅಂತ ಕೇಳಿದಾಗ ಮೀನಾ ಎಲ್ಲ ಪ್ರಾಬ್ಲಮ್ನ ಹೇಳ್ತಿದ್ದಾಳೆ. ಮನೆಯಲ್ಲಿ ರವಿ ಮದುವೆ ಆಗಿದ್ದು, ಓಡೋಗಿದ್ದು, ಮಾವನಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು, ಹಾರ್ಟ್ ಅಟ್ಯಾಕ್ ಆಗಿ ಅವ್ರು ಅಡ್ಮಿಟ್ ಆಗಿದ್ದು ಅಂತೇಳಿ ಹೇಳ್ತಿರ್ತಾರೆ. ಅಯ್ಯೋ ನನ್ನ ರಂಗ ಎಷ್ಟೊಂದೆಲ್ಲ ಕಷ್ಟಪಡ್ತಾನೆ, ಎಷ್ಟು ತಾಳ್ಮೆ ಇರ್ಬೋದು ಅವನಿಗೆ ಅಂತೇಳಿ ಹೇಳ್ತಾರೆ. ನೀನು ಏನೇ ಹೇಳು, ನಾನು ನಾಳೆ ಬಂದು ವಿಚಾರಿಸ್ಕೊತೀನಿ ಮನೆಯವ್ರನ್ನೆಲ್ಲ ಅಂತೇಳಿ ಫೋನ್ನ ಇಟ್ಬಿಡ್ತಾರೆ. ಅಜ್ಜಿ ನೀವು ಮನೇಲಿ ಬಂದು ಏನೂ ರಂಪಾಟ ಮಾಡಬೇಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಮನೆಗೆ ಬರ್ತಾ ಇರ್ತಾಳೆ. ಆವಾಗ ಬಂದುಬಿಟ್ಟು ಬ್ಯಾಗ್ನ ಶಾಂತಿ ಮೇಲೆ ಎಸಿತಾ ಇರ್ತಾರೆ ಅಜ್ಜಿ. ಅತ್ತೆ ನೀವು ಯಾವಾಗ ಬಂದ್ರಿ ಅತ್ತೆ ಅಂತೇಳಿ ಶಾಂತಿ ಕೇಳ್ತಾ ಇದ್ದಾಳೆ. ನೋಡು, ನಾನು ಯಾವಾಗ ಬಂದೋ ಏನೋ, ನನ್ನ ಮನೆಯಲ್ಲಿ ನನ್ನ ಮಗನಿಗೆ ಒಂದು ಸ್ವಲ್ಪನಾದ್ರು ಶಾಂತಿ ಕೊಟ್ಟು